ಕ್ರೇಜಿ ಪವರು. ಸ್ಕೂಟರು ಅಂತ ಅಂಡರ್ ಎಸ್ಟಿಮೇಟ್ ಮಾಡಿದ್ರೆ ಅದು ತಪ್ಪು. ಮೈಲೇಜ್ ಐತೆ, R15 ಇಂಜಿನ್ ಐತೆ, ರಿಲಯಬಿಲಿಟಿ ಐತೆ ಯಮಹಾದು. ನಮಸ್ಕಾರ ಕರ್ನಾಟಕ. ಇವತ್ತು ನಮ್ಮ ಹತ್ರ ಇದೆ ಯಮಹಾ ಏರಾಕ್ಸು. ನೋಡೋಕ್ಕಿದ್ದು ಸ್ಕೂಟಿನೇ, ಬಟ್ ಇದು ಬೈಕ್ ಫೀಲ್ ಕೊಡೋ ಸ್ಕೂಟಿ. ಏರಾಕ್ಸ್ ಅನ್ನೋದು ಹೊಸದೇನಲ್ಲ, ಸೌತ್ ಈಸ್ಟು ಮತ್ತು ಯೂರೋಪ್ ಕಂಟ್ರೀಸಲ್ಲೆಲ್ಲ ತುಂಬಾ ಫೇಮಸ್ ಆಗಿರೋ ಹೆಸರದು. ಇಂಡಿಯಾದಲ್ಲಿ ಸ್ಕೂಟರ್ ಅಂತಂದರೆ ಆ್ಯಕ್ಟಿವಾ, ಜುಪಿಟರು, ಆಕ್ಸೆಸ್ಸು ಅಂತ ಅನ್ಕೊತಾರೆ. ಬಟ್ ಈ ಗಾಡಿ ತುಂಬಾ ಡಿಫ್ರೆಂಟು. ಇದು ಯೂಟಿಲಿಟಿಗೋಸ್ಕರ ಮಾಡಿಲ್ಲ, ಥ್ರಿಲ್ಗೋಸ್ಕರ ಮಾಡಿದ್ದಾರೆ. ಸ್ಟೈಲಲ್ಲಿ ಮಾತ್ರ 100/100 ಗುರು. ಇದು ನೋಡಿ ಏನು ಕ್ರೇಜಿಯಾಗಿ ಕಾಣಿಸ್ತೈತೆ. ಬ್ಲ್ಯಾಕ್ ಕಲರು ಏಕ್ ಸೈಕಾಗಿ ಕಾಣಿಸುತ್ತೆ. ಬ್ಲ್ಯಾಕು ಮತ್ತು ಸಿಲ್ವರ್ ಎಕ್ಸೆಂಟಲ್ಲಿ ಸಕ್ಕಲಾಗಿ ಕಾಣಿಸುತ್ತೆ ಗುರು. ನಿನ್ನ ಚಂದ ಹೊಗಳಲು ಪದಪುಂಜ ಸಾಲದು, ನಿನ್ನ ಕಂಗಳ ಕಾಂತಿಗಳಿಂದಾನೆ ತಾನೇನೆ ಊರೆಲ್ಲ ಕುಂಬೆಳಕು. ಸೇಮ್ 155cc VVA ಟೆಕ್ನಾಲಜಿ R15 ಕ್ಯಾರಿ ಮಾಡ್ಕೊ ಬಂದಿದೆ. ಬಟ್ ಆದ್ರೂ ಸ್ಟಾರ್ಟಿಂಗಲ್ಲಿ ಜನ ಯೋಚನೆ ಮಾಡೋರು ಸ್ಕೂಟಿಗೆಲ್ಲ ಇಷ್ಟೊಂದು ಕೊಡ್ಬೇಕಾ ಅಂತ. ಬಟ್ ಇವಾಗ ಏರಾಕ್ಸ್ ಫ್ಯಾನ್ ಬೇಸ್ ಕ್ರಿಯೇಟ್ ಆಗ್ಬಿಟ್ಟಿದೆ ಇಂಡಿಯಾದಲ್ಲೂ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಈ ಗಾಡಿನ ಒಂದ್ಸರಿ ಓಡಿಸಿದ್ಮೇಲೆ ಸ್ಕೂಟರ ಬೈಕ್ ಅನ್ನೋ ಫೀಲ್ ಬರುತ್ತೆ ಗುರು, ಇಲ್ಲ ಸ್ಕೂಟರ್ ತರ ಇರೋ ಬೈಕ್ ಅನ್ನೋ ಫೀಲು ಬರುತ್ತೆ. ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿದ್ರು 126 kgs ಆಗುತ್ತೆ ಅಷ್ಟೇ ಗಾಡಿ. ಇಮ್ಯಾಜಿನ್ ಮಾಡ್ಕೊಳ್ಳಿ ಹೆಂಗಿರುತ್ತೆ ಅಂದ್ಬಿಟ್ಟು. ಸಸ್ಪೆನ್ಷನ್ ವಿಷಯಕ್ಕೆ ಬಂದರೆ ಮುಂದೆ ಟೆಲಿಸ್ಕೋಪಿಕ್ಕು, ಹಿಂದ್ಗಡೆ ಯೂನಿಟ್ ಸ್ವಿಂಗ್ ಸಸ್ಪೆನ್ಷನ್ ಅಂತಾರೆ ಇದಕ್ಕೆ. ಕಂಫರ್ಟೇಬಲ್ ಆಗೇ ಇದೆ, ಏನು ಅಷ್ಟೊಂದೆಲ್ಲ ಹಾರ್ಡ್ ಆಗಿದೆ. ಬಟ್ ಓಕೆ, ಅಡ್ಜಸ್ಟ್ ಮಾಡ್ಕೋಬೋದು. ಅಯ್ಯಪ್ಪ, ಸಸ್ಪೆನ್ಷನ್ ತುಂಬ ಹಾರ್ಡ್ ಆಗೈತೆ. ಇದು ಇಂಜಿನ್ ಸ್ಟಾರ್ಟ್ ಆಗೋದೇ ಗೊತ್ತಾಗಲ್ಲ ಗೈಸ್. ಇದರಲ್ಲಿ ವೀಲ್ಸ್ ವಿಷಯಕ್ಕೆ ಬಂದರೆ 14 ಇಂಚ್ ವೀಲ್ಸ್ ಬರುತ್ತೆ. ಮುಂದೆ 110 ಸೆಕ್ಷನ್ನು ಮತ್ತು ಹಿಂದ್ಗಡೆ 140 ಸೆಕ್ಷನ್ನು. ಇದರಲ್ಲಿ ಸೀಟ್ ನೋಡಿ ಏನು ಡಿಫ್ರೆಂಟ್ ಆಗಿದೆ ಅಂತಂದರೆ, ಸ್ಪೋರ್ಟ್ಸ್ ಬೈಕ್ ಫೀಲ್ ಕೊಡಬೇಕು ಅಂತ ಮುಂದೆ ರೈಡರ್ ಸೀಟ್ ಸ್ವಲ್ಪ ಕೆಳಗಡೆ ಐತೆ, ಪಿಲಿಯನ್ ಸೀಟ್ ಸ್ವಲ್ಪ ಮೇಲಿದೆ. ಮುಂದೆಯಿಂದ ಗಾಡಿ ನೋಡೋಕ್ಕೆ ತುಂಬ ಅಗ್ರೆಸಿವ್ ಆಗಿ ಕಾಣಿಸುತ್ತೆ. ಮತ್ತು ಸೈಡ್ ಪ್ಯಾನೆಲ್ಸ್ ತುಂಬಾ ಶಾರ್ಪ್ ಆಗಿದೆ. ಸೈಡಿಂದ ನೋಡೋಕ್ಕೆ ಮ್ಯಾಕ್ಸಿ ಸ್ಕೂಟರ್ ಅನ್ನೋ ಫೀಲಿಂಗ್ ಬರುತ್ತೆ ಗುರು. ದಪ್ಪ ಟೈರ್ಸು. ಮುಂದಗಡೆ ಅದು ರ್ಯಾಕ್ ಇಲ್ಲ, ಯಾಕಂದ್ರೆ ಅದಕ್ಕೆ ಇದರಲ್ಲಿ ಯೂಟಿಲಿಟಿ ಅಷ್ಟೊಂದು ಯೂಸ್ ಆಗಲ್ಲ. ಅಕಸ್ಮಾತ್ ಈ ಗಾಡಿ ಹಿಡ್ಕೊಂಡು ಟ್ರಾಫಿಕ್ಕಲ್ಲಿ ಯಾವುದಾದ್ರೂ ಗೇರ್ ಗಾಡಿನ ಚಾಲೆಂಜ್ ಮಾಡಬೇಕು ಅಂತಂದರೆ, ಈ ಸೆಗ್ಮೆಂಟಲ್ಲಿರೋ ಗೇರ್ ಗಾಡಿನ ಅವ್ನು ಗೇರ್ ಶಿಫ್ಟು ಹಾಕೋಷ್ಟೊತ್ತಿಗೆ ಈ ಗಾಡಿಯಲ್ಲಿ CVT ಟ್ರಾನ್ಸ್ಮಿಷನ್ ಕೆಲಸ ಸ್ಟಾರ್ಟ್ ಮಾಡಿರುತ್ತೆ. ಸ್ಟಾರ್ಟಿಂಗಲ್ಲಿ ವಿ ಅಂತ ನುಗ್ಬಿಡ್ತೀರಾ. ಅದಾದಮೇಲೆ VVA ಆ್ಯಕ್ಟಿವೇಟ್ ಆದಮೇಲೆ ಇನ್ನೂ ಪುಲ್ ಸಿಗುತ್ತೆ. ಕ್ರೇಜಿಯಾಗಿ ಹೋಗ್ಬೋದು ಗುರು. ಮೈನ್ ಸೆಕ್ಷನ್ಗೆ ಬಂದರೆ ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ 155cc ಸೇಮ್ R15 ಇಂಜಿನೇ. ಬಟ್ ಇದರಲ್ಲಿ ಏನು ಅಂತಂದರೆ ಗೇರ್ ಇಲ್ಲ, CVT ಟ್ರಾನ್ಸ್ಮಿಷನ್ ಇದೆ. ಇವಾಗ ನಾವು ನಾರ್ಮಲ್ ಗೇರ್ ಗಾಡಿ 2 ಅವರ್ ಗಾಡಿ ಟ್ರಾಫಿಕಲ್ಲಿ ಕಂಟಿನ್ಯೂಸ್ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಓಡಿಸಿದ್ರೆ ರಿಸ್ಟ್ ಪೇನ್ ಬಂದ್ಬಿಡುತ್ತೆ. ಬಟ್ ಈ ಗಾಡಿಯಲ್ಲಿ ಅಷ್ಟೇನು ತೊಂದರೆನೇ ಆಗಲ್ಲ, ಯಾಕಂದರೆ ಇದು ಸ್ಕೂಟ್ರ್ ಥರ ಇರೋ ಸ್ಪೋರ್ಟ್ಸ್ ಬೈಕು. ಮಿರರ್ಸ್ ನೋಡಿ ಏನು ಕ್ರೇಜಿ ಆಗೈತೆ, ಲೀಫ್ ಥರ ಐತೆ, ಶಾರ್ಪಾಗಿ ಒಳ್ಳೆ ವಿಸಿಬಿಲಿಟಿ ಇದೆ. ರೈಡ್ ಮಾಡುವಾಗ ಟರ್ನ್ ಆರಾಮಾಗಿ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಯಾರಾದರೂ ಗೇರ್ ಗಾಡಿ ಓಡ್ಸೋಕ್ಕೆ ಬರದೇ ಇರೋರು ಸ್ಪೋರ್ಟ್ಸ್ ಬೈಕ್ ಥರ ನಿಮಗೆ ಥ್ರಿಲ್ ಬೇಕು ಅಂತಂದರೆ ಏರಾಕ್ಸ್ ತೊಗೋಬೋದು ಗುರು. ಮೈಲೇಜ್ ಐತೆ, R15 ಇಂಜಿನ್ ಐತೆ, ರಿಲಯಬಿಲಿಟಿ ಐತೆ ಯಮಹಾದು. RPM ಲಿಮಿಟ್ರು ಎರಡೂ ಕಡೆ ಕ್ರೇಜಿ ಆಗೈತೆ. ಫ್ಯೂಲ್ ಗೇಜು ಅಷ್ಟೇ ಪರ್ಫೆಕ್ಟಾಗಿ ಪ್ಲೇಸ್ಮೆಂಟ್ ಮಾಡೋರೆ. ಇದು ಹೇಗಿದೆ ಅಂತಂದರೆ, ಡೈಲಿ ಆಫೀಸ್ಗೆ ಹೋಗೋಕ್ಕೆ, ಸಿಟಿಯಲ್ಲಿ ಓಡಾಡೋಕ್ಕೆ ನಿಮಗೆ ಸ್ಪೋರ್ಟ್ಸ್ ಬೈಕ್ ಫೀಲ್ ಬೇಕು ಅಂತಂದರೆ ಈ ಗಾಡಿ ಓಡಿಸ್ಬೋದು ಗುರು. ಆಟೋಮೆಟಿಕ್ ಆಗಿರುತ್ತೆ, ಕ್ಲಚ್ ಇರಲ್ಲ, ಲೆಫ್ಟ್ ಹ್ಯಾಂಡ್ ಫುಲ್ ಫ್ರೀ. ಸಸ್ಪೆನ್ಷನ್ ಹಾರ್ಡಾಗೈತೆ. ಅದು ನಾರ್ಮಲ್ ಸ್ಕೂಟ್ರು ಅಂತಂದರೆ ಸಸ್ಪೆನ್ಷನ್ ಹಾರ್ಡಾಗೇ ಇರುತ್ತೆ. ಡಿಜಿಟಲ್ ಕನ್ಸೋಲು, ಬ್ಲೂಟೂತ್ ಕನೆಕ್ಟಿವಿಟಿ, VVA ಬರುತ್ತೆ, ಟ್ರ್ಯಾಕ್ಷನ್ ಕಂಟ್ರೋಲು ಇದೆ ಇದರಲ್ಲಿ. ಇಂಡಿಯಾದಲ್ಲಿ ಮೋಸ್ಟ್ ಅಡ್ವಾನ್ಸ್ಡು ಮತ್ತು ಈ ಥರ ಒಂದು ಸ್ಪೋರ್ಟ್ಸ್ ಬೈಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋದು ಅಂತಂದರೆ ಏರಾಕ್ಸ್ ಬಿಟ್ಟರೆ ಬೇರೆ ಯಾವ ಗಾಡಿನೂ ಇಲ್ಲ. ಇದಕ್ಕೆ ಡೈರೆಕ್ಟ್ ಕಾಂಪಿಟೇಟರ್ಸ್ ಬಂದರು ಎಂಟಾರ್ಕು ಮತ್ತು ಏಪ್ರಿಲಿಯಾದೊಂದು SR160 ಅವೆಲ್ಲ ಇರ್ತವೆ. ಬಟ್ ಇದು ಕಂಪ್ಯಾರಿಸನೇ ಇಲ್ಲ, ಇದು ನೆಕ್ಸ್ಟ್ ಲೆವೆಲ್ ಗಾಡಿ. ಥೈಲ್ಯಾಂಡು, ಇಂಡೋನೇಷ್ಯಾ, ಮಲೇಷ್ಯಾ ಕಡೆ ಎಲ್ಲ ಯಂಗ್ಸ್ಟರ್ಸ್ಗೆ ಏರಾಕ್ಸ್ ಅಂದ್ರೇ ಕ್ರೇಜ್ ಇದೆ. ಇಂಜಿನ್ ಎಷ್ಟು ಸ್ಮೂತಾಗಿದೆ ಅಂತಂದರೆ, ನಾವು ಇವಾಗ ಹೆಲ್ಮೆಟ್ ಹಾಕ್ಕೊಂಡು ವೈಸರ್ ಹಾಕೋಬಿಟ್ರೆ ಇಂಜಿನ್ ಎಕ್ಸಾಸ್ಟ್ ಸೌಂಡೇ ಕೇಳಿಸಲ್ಲ, ಅಷ್ಟು ಸೈಲೆಂಟಾಗೈತೆ ಗಾಡಿ. ಪಿಕಪ್ಪು ಪರ್ಫೆಕ್ಟಾಗೈತೆ ವೈಸ್. ಇದು ನಾರ್ಮಲ್ ಸ್ಕೂಟಿಗಿಂತ ಇದು ಹೆವಿ ಪಿಕಪ್ ಐತೆ ನೋಡಿ. VVA ಆ್ಯಕ್ಟಿವೇಟ್ ಆಗುತ್ತೆ ಒಂದು 7000 RPM ಬಂದಮೇಲೆ. 7000 RPM ಬಂದಮೇಲೆ VVA ಆ್ಯಕ್ಟಿವೇಟ್ ಆದಮೇಲೆ ಗಾಡಿ ಹೆವಿಯಾಗಿ ನುಗ್ಗುತ್ತೆ. ಸ್ಕೂಟಿಯಲ್ಲೆಲ್ಲ ಇದು ಅಕ್ಸೆಪ್ಟಬಲ್ ಅಲ್ಲ, ಆ ಥರ ನುಗ್ಗುತ್ತೆ. ಇದರಲ್ಲಿ R15 ಇಂಜಿನ್ ಇರೋದ್ರಿಂದ, ಸ್ಪೋರ್ಟ್ಸ್ ಬೈಕ್ ಕ್ವಾಲಿಟೀಸ್ ಇರೋದ್ರಿಂದ ಒಂದು ಸತಿ ಓಡಿಸಿದ್ರೆ ಗೇರ್ಲೆಸ್ ಸ್ಪೋರ್ಟ್ಸ್ ಬೈಕ್ ಓಡಿಸ್ತಾ ಇದ್ದೀವೇನೋ ಅನ್ನೋ ಫೀಲಿಂಗ್ ಬರುತ್ತೆ ಇದರಲ್ಲಿ. ಬ್ರೇಕ್ಸ್ ಚೆನ್ನಾಗಿ ಹಿಡಿಯುತ್ತೆ. ಈಸಿಯಾಗಿ ಹೆಲ್ಮೆಟ್ ಇಡ್ಬೋದು ಇದರಲ್ಲಿ. ಇವಾಗ ಸದ್ಯಕ್ಕೆ ಬಟ್ಟೆ ಐತೆ,
ಗಾಡಿ ಓಡಿಸೋಕ್ಕೆ. ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಏರೋಕ್ಸ್ ಬಿಟ್ಟಾಗ ಜನ ತುಂಬಾ ಕನ್ಫ್ಯೂಸ್ ಆಗಿಬಿಟ್ರು, ಸ್ಕೂಟರ್ಗೆ ಏನಕ್ಕಪ್ಪ ಇಷ್ಟೊಂದು ದುಡ್ಡು ಕೊಡೋದು ಅಂತ. ಬಟ್ ಒಂದ್ಸರಿ ಗಾಡಿ ಓಡಿಸಿದ್ಮೇಲೆ ಕಂಪ್ಲೀಟ್ ಪರ್ಸ್ಪೆಕ್ಟಿವೇ ಚೇಂಜ್ ಆಗೋಗೈತೆ. ಯಾಕಂದರೆ ಇದರಲ್ಲಿ R15 ಸೇಮ್ R15 ಇಂಜಿನೇ ಇದೆ. ಸ್ಕೂಟರ್ ಅಂತ ಅಂಡರ್ ಎಸ್ಟಿಮೇಟ್ ಮಾಡಿದ್ರೆ ಅದು ರಾಂಗ್ ಆಗುತ್ತೆ. ಯಾಕಂದರೆ ಈ ಗಾಡಿಯಲ್ಲಿ ಬೈಕ್ ಹೋಗೋಷ್ಟು ಫಾಸ್ಟ್ ಇದು ಹೋಗುತ್ತೆ, ಬೈಕ್ ಹೋಗೋಷ್ಟು ಪಿಕಪ್ ಇದಕ್ಕಿದೆ.